ಕೆಜಿಎಫ್ ಚಾಚಾ ಖ್ಯಾತಿಯ ನಟ ಹರೀಶ್ ರಾಯ್ ನಿಧನ. ಕೆಜಿಎಫ್ ಖ್ಯಾತಿಯ ಹಿರಿಯ ನಟ ಹರೀಶ್ ರಾಯ್ ಥೈರಾಯ್ಡ್ ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದಾರೆ. 90ರ ದಶಕದಿಂದಲೂ ಕೂಡ ಸಕ್ರಿಯರಾಗಿದ್ದಂಥ ಅವರು ಓಂ, ಕೆಜಿಎಫ್ ಸೇರಿದಂತೆ ಹಲವು ಹಿಟ್ ಚಿತ್ರಗಳಲ್ಲಿ ಖಳನಟನಾಗಿ ನಟಿಸಿದರು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಅವರಿಗೆ ಚಿತ್ರರಂಗವು ಆರ್ಥಿಕ ನೆರವನ್ನ ಕೂಡ ಕೊಟ್ಟಿತ್ತು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ. ಕೆಜಿಎಫ್ 2 ಚಿತ್ರಗಳ ಮೂಲಕವಾಗಿ ಹರೀಶ್ ರಾಯ್ ಕಂಬ್ಯಾಕ್ ಮಾಡಿದ್ರು. ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಮತ್ತೆ ಅವರು ಚಿತ್ರರಂಗದಿಂದ ಹಿಂದೆ ಸರಿದಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಹರೀಶ್ ರಾಯ್ ಅವರ ಚಿಕಿತ್ಸೆಗೆ ಚಿತ್ರರಂಗದ ಹಲವಾರು ಜನ ಕಲಾವಿದರು ಆರ್ಥಿಕ ಸಹಾಯವನ್ನ ಮಾಡಿದ್ರು. ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಹರೀಶ್ ರಾಯ್ ಹೊಟ್ಟೆ ಉಬ್ಬರಿಸಿಕೊಂಡು ದೇಹ ವಿರೂಪಗೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹರೀಶ್ ರಾಯ್ ಅವರ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಕರಾವಳಿ ಭಾಗದವರಾದ ಹರೀಶ್ ರಾಯ್ 90ರ ದಶಕದಿಂದಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಓಂ, ನಲ್ಲ ಸೇರಿದಂತೆ ಕನ್ನಡದ ಹಲವು ಹಿಟ್ ಸಿನಿಮಾಗಳಲ್ಲಿ ಖಳನಟನಾಗಿ ಅಭಿನಯ ಮಾಡಿದ್ರು. 90ರ ಕಾಲಘಟ್ಟದಲ್ಲಿ ಹರೀಶ್ ರಾಯ್ ಹೇರ್ ಸ್ಟೈಲ್ ಸಾಕಷ್ಟು ಟ್ರೆಂಡ್ ಕೂಡ ಆಗಿತ್ತು. ಪ್ರಕರಣವೊಂದರಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಹರೀಶ್ ರಾಯ್ ಜೈಲು ವಾಸವನ್ನ ಕೂಡ ಅನುಭವಿಸುವಂತಾಗಿತ್ತು. ರಾಜ್ ಬಹದ್ದೂರ್, ನನ್ನ ಕನಸಿನ ಹೂವೆ, ಮಿಂದೆಂ ಓರು ಕಾದಲ್ ಕದೈ, ಜೋಡಿ ಹಕ್ಕಿ, ತಾಯವ್ವ, ಅಂಡರ್ ವರ್ಲ್ಡ್, ನಲ್ಲ, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ಭೂಗತ, ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್ ಸೇರಿದಂತೆ ಕನ್ನಡ ಮತ್ತು ತಮಿಳು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದ್ರು. ಪತ್ನಿ ಹಾಗೂ 2 ಮಕ್ಕಳನ್ನ ಹರೀಶ್ ರಾಯ್ ಅಗಲಿದ್ದಾರೆ. ಹರೀಶ್ ರಾಯ್ ಅವರು ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ತಮ್ಮ ಬಗ್ಗೆ ತಿಳಿಸಿದ್ರು. ನಾವು ಮೂಲತಃ ಉಡುಪಿಯವರು. ನನ್ನ ತಾಯಿ ಕಡೆಯವರು ಚಿನ್ನದ ಅಂಗಡಿಯನ್ನ ಹೊಂದಿದ್ರು. ನಮ್ಮ ತಂದೆಯವರು ದೊಡ್ಡ ಜಮೀನುದಾರರಾಗಿದ್ರು. ಉಳುವವನೇ ಹೊಲದ ಒಡೆಯ ಅನ್ನುವಂಥ ಇಂದಿರಾ ಗಾಂಧಿ ತಂದಂತಹ ನಿಯಮದಿಂದಾಗಿ ಒಂದಷ್ಟು ತೋಟ ಕೂಡ ಹೋಯ್ತು. ಆದರೂ ಕೂಡ ಸುಮಾರು ತೋಟ ಹಾಗೆ ಇತ್ತು ಅಂತ ಹೇಳಿ ಸಂದರ್ಶನದಲ್ಲಿ ತಮ್ಮ ಬಗ್ಗೆ ಹರೀಶ್ ರಾಯ್ ಹೇಳ್ಕೊಂಡಿದ್ರು. ನನಗೆ ತಾಯಿಯ ಪ್ರೀತಿ ಸಿಗ್ಲಿಲ್ಲ. ನಾನು ಬೇರೆಯವರ ಮನೆಯಲ್ಲಿ ಬೆಳಿಬೇಕಾದ ಪರಿಸ್ಥಿತಿ ಬಂತು. ಈ ಕಥೆಯನ್ನ 1.5 ವರ್ಷ ಇದ್ದಾಗಲೇ ಬೇರೆಯವರ ಮನೆ ಸೇರಿದೆ. ನಾನು 1ನೇ ತರಗತಿಯವರೆಗೆ ಬೇರೆಯವರ ಮನೆಯಲ್ಲೇ ಇದ್ದೆ. ನಂತರ ಮತ್ತೆ ಮನೆಗೆ ಮರಳಿದೆ. ನನ್ನ ತಂದೆಗೆ ಕೋಪ ಜಾಸ್ತಿ, ನಾಗರ ಬೆತ್ತ ಅಂತ ಇತ್ತು. ಅದರಿಂದ ನಮ್ಮ ತಂದೆ ನನಗೆ ಹೊಡಿತಾ ಇದ್ರು. ತುಂಬಾನೇ ಏಟ್ ತಿಂದಿದ್ದೀನಿ ಅಂತಲೂ ಕೂಡ ಸಂದರ್ಶನವೊಂದರಲ್ಲಿ ತಮ್ಮ ಭಾವುಕವಾದ ಜೀವನ ಶೈಲಿಯ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರು. ನಾನು 10ನೆಯ ತರಗತಿಯವರೆಗೆ ಮಾತ್ರ ಓದಿದೆ. ಒಂದು ದಿನ ಶಾಲೆಯಲ್ಲಿ ತಪ್ಪು ಮಾಡಿದೆ. ಅಪ್ಪನನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಭಯದಿಂದ ಸ್ಕೂಲ್ ಬಿಟ್ಟು ಬಾಂಬೆಗೆ ಓಡಿ ಹೋದೆ. 2 ವರ್ಷ ಅಲ್ಲೇ ಇದ್ದೆ. ಉಡುಪಿಯವರ ಜೊತೆಯಲ್ಲಿ ಉಡುಪಿ ಮೂಲದವರ ಮನೆಯಲ್ಲಿ ನಾನು ಇರಬೇಕಾಗಿತ್ತು. ನಾನು ಉಡುಪಿಯ ಭಟ್ಟರ ಮಗ ಅನ್ನೋದು ಅವರಿಗೆ ಗೊತ್ತಾಗಿ ಮತ್ತೆ ಅವರು ನನ್ನನ್ನ ವಾಪಸ್ ಕಳುಹಿಸಿದ್ರು. ಬಾಂಬೆಯಲ್ಲಿ ನನ್ನ ಮೇಲೆ ಹಲವಾರು ಕೇಸ್ಗಳು ಕೂಡ ಆಗಿತ್ತು. ಕೆಲವೊಂದು ರೌಡಿಗಳನ್ನ ಕೂಡ ಎದುರು ಹಾಕಿಕೊಂಡಿದ್ದೆ. ಭೂಗತ ಜಗತ್ತಿನ ಪರಿಚಯ ಕೂಡ ಆಗಿತ್ತು. ಹೀಗಾಗಿ 1994ರಲ್ಲಿ ಮತ್ತೆ ಬೆಂಗಳೂರಿಗೆ ಬಂದಿದ್ದೆ ಅಂತ ಹೇಳಿ ಅವರು ತಿಳಿಸಿದ್ರು. ಒಟ್ಟಾರೆಯಾಗಿ ಕನ್ನಡದ ಹಲವಾರು ಚಿತ್ರಗಳಲ್ಲಿ ನಟಿಸಿರುವಂತಹ ಹರೀಶ್ ರಾಯ್ ಅಗಲಿರುವಂತದ್ದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟ. ಹರೀಶ್ ರಾಯ್ ಅವರ ಅಭಿನಯದ ಯಾವೊಂದು ಚಿತ್ರ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.